ನನಗೆ ಇವಾಗ ದುಬೈಗೆ ಹೋಗೋ ಆಫರ್ ಬಂದಿದೆ. ನಾನು ಇಲ್ಲಿಂದ ಬೇರೆಯವ್ರಿಗೆ ಹೋಗ್ಬೇಕಂದ್ರೇನೆ ಅವ್ರು ಬಿಡಲ್ಲ. ಇವತ್ತು ನೈಟ್ ಟೈಮ್ ಫ್ಲೈಟ್ ಇರೋದು. ಸುಮ್ಮನೆ ಏನೋ ಒಂದು ಡೌ ಮಾಡಬೇಡವಾ ನೀನು. ಕಳ್ಸಲ್ಲ ಅಂತ ಹೇಳ್ಬಿಟ್ಟು ನಾನು ಹೋಗ್ತಾ ಇದೀನಿ, ನಾನು ಬಟ್ಟೆ ಪ್ಯಾಕ್ ಮಾಡ್ಕೊಂತೀನಿ. 3 years ಅಲ್ಲಿ ಕೊಟ್ಟಿದಾರಮ್ಮ. ಏನೋ 3 ವರ್ಷ ಅಲ್ಲ 3 ದಿನಾನು ಕಳ್ಸಲ್ಲ. ದುಬೈ ಹೋಗ್ತಿದ್ಯಾ, ಹುಡುಗಿ ಅದನ್ನ ಹುಡುಗಿ ಜೊತೆ ಓಡೋಗ್ತಾ ಇದೀಯಾ? ಮದ್ವೆ ಆಗಿ ಹೋಗ್ತೀನಿ, ಅಪ್ಪ ಅಮ್ಮ ಇಬ್ರೇ ಇರ್ತಾರೆ, ಯಾರು ನೋಡ್ಕೊಂಡು ಇರ್ತಾರೆ, ಮನೇಲಿ ಕೇಳ್ಬೇಕು ಅಂತ ಎಲ್ಲ ಏನಿಲ್ವಾ ನಿನಗೆ? ಕೆಲ್ಸಕ್ಕೆ ಹೋಗ್ಬೇಡವ. ಅಲ್ಲ ಯಾವ ಕೆಲ್ಸ ಸುಮ್ಮನೆ ಬಿಟ್ಟು ಎಲ್ಲ 1000 ಜನ ಕಾಯ್ತಾ ಇರ್ತಾರೆ ಬಾಬಿ ಯಾವ್ರಿಗೆ. ಯಾವ ಕೆಲ್ಸ ಬೇಡ, ನೀನ್ ಅಗ್ರಿಮೆಂಟ್ ಹಾಕೊಟ್ಟು ಯಾರನ್ನ ಕೇಳಿ ಸಿಗ್ನೇಚರ್ ಮಾಡಿದೆ? ಮೊಬೈಲ್ ಏನ್ ಕೆಲ್ಸ? ಒಂಟೆ ತಿಕ್ಕ ತೊಳಿಯೋ ಕೆಲ್ಸನಾ? ಇದು ಅಂತ್ಯ ಹೋಗ್ಲಿಲ್ಲ ಸರ್, ಹರಿದು ಕೊಟ್ಲು ನಮ್ಮಮ್ಮ ಅಂತ ಅನ್ಬಿಟ್ಟು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ದರ್ಶು ವ್ಲಾಗ್ಸ್. ತುಂಬಾ ದಿನ ಆಗಿದೆ ವಿಡಿಯೋಸ್ ಮಾಡಿ. ಇವಾಗ ಮತ್ತೆ ವಿಡಿಯೋಸ್ ಬ್ಯಾಕ್ ಟು ಬ್ಯಾಕ್ ವಿಡಿಯೋಸ್ ಮಾಡಬೇಕು ಅಂತ ಒಂದು ಪ್ಲಾನ್ ಇತ್ತು. ಸೊ ಅದಕ್ಕೋಸ್ಕರ ಅದು ವಿಡಿಯೋಸ್ ಮಾಡಕ್ ಆಗ್ತಾ ಇಲ್ಲ. ಏನು ಅಂದ್ರೆ ನನಗೆ ಕೆಲಸ ಅದು ಇದು ಅಂತ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದೆ. ಇವತ್ತು ನಾನು ಒಂದು ಏನು ವಿಡಿಯೋಗೆ ಬಂದೆ ಅಂದರೆ ಒಂದು ರೀಸನ್ ನಿಮ್ಗೊಂದು ಕ್ಲಾರಿಟಿ ಕೊಡಬೇಕು ಅಂತ. ನನಗೇನು ಆಗಿದೆ ಅಂದರೆ ನನಗೆ ಇವಾಗ ದುಬೈಗೆ ಹೋಗೋ ಆಫರ್ ಬಂದಿದೆ. ಇವಾಗ ನೋಡೋಣ ನಮ್ಮಮ್ಮ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು ಹೋಗಿ ಅವ್ರಿಗೆ ಹೇಳೋಣ ಏನು ಅಂತ ಹೇಳ್ಬಿಟ್ಟು. ಬಿಕಾಸ್ ನಾ ಅದಕ್ಕೇ ವೀಡಿಯೋಸ್ ಇವಾಗ ವಿಡಿಯೋ ಮಾಡಿಬಿಟ್ಟು ನಿಮಗೂ ಹೇಳೋಣ ಅಂತ ಹೇಳ್ಬಿಟ್ಟು ಬನ್ನಿ ಇವಾಗ ಹೋಗೋಣ ನಮ್ಮ ಅಮ್ಮನ ರಿಯಾಕ್ಷನ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಾನು ಇಲ್ಲಿಂದ ಬೇರೆಯವ್ರಿಗೆ ಹೋಗ್ಬೇಕಂದ್ರೇನೆ ಅವ್ರು ಬಿಡಲ್ಲ. ಇವಾಗ ಹೋಗಿ ನೋಡೋಣ ನಮ್ಮಮ್ಮ ಹೆಂಗ್ ರಿಯಾಕ್ಟ್ ಮಾಡ್ತಾರೆ. ಈ ವಿಡಿಯೋ ಅವ್ರು ಮಾಡ್ತಾರೋ ಉದ್ದೇಶ ಏನು ಅಂದ್ರೆ ನಿಮ್ಗೂ ಗೊತ್ತಾಗಬೇಕು. ಯಾಕೆ ವಿಡಿಯೋಸ್ ಇಷ್ಟು ದಿನ ಬರ್ತಾರಲ್ಲ ಏನು ಅಂದ್ರೆ ರೀಸನ್ ಇಷ್ಟೇ, ನನಗೂ ಕೆಲಸ ಅದು ಇದು. ಸೊ ಅದಕ್ಕೇನೆ ಇವಾಗ ನೋಡಿದ್ರೆ ಇದೊಂದು ಆಫರ್ ಬಂದಿದೆ. ಇವಾಗ ಹೋಗ್ಲೇಬೇಕು. ಈಗ ಮಾಡ್ತಾರ ಕೆಲಸದಲ್ಲಿ ಅಲ್ಲಿ ಕಳಿಸ್ತವ್ರೆ, ಅಲ್ಲಿ ಹೋಗ್ಲೇಬೇಕು. ಸೊ ಇವಾಗ ನೋಡೋಣ ನಮ್ಮ ಅಮ್ಮನ ರಿಯಾಕ್ಷನ್ ಏನಿದೆ ಅಂತ ಹೇಳ್ಬಿಟ್ಟು ಬನ್ನಿ. ಇವತ್ತೇ ಆಕ್ಚುಲಿ ಹೇಳ್ಬೇಕಂದ್ರೆ ಇವತ್ತೇ ಫ್ಲೈಟ್ ಇದೆ, ಇವತ್ತು ನೈಟೇ ಫ್ಲೈಟ್ ಇದೆ ಅಂತೆ. ಇವಾಗ ಹಿಂಗಾದ್ರೂ ಮಾಡಿ ಹೋಗ್ಲೇಬೇಕು. ಮಾ ಅರ್ಜೆಂಟ್ ಬಟ್ಟೆ ಪ್ಯಾಕ್ ಮಾಡು. ಇಷ್ಟಿಂದ ಈಚೆ ಕಳಿಸ್ತಾವ್ರೀಗ ದುಬೈ. ಹಾ ಅದಕ್ಕೇನೆ ಇವಾಗ ವಿಡಿಯೋ ಮಾಡ್ತಾ ಇರೋದು. ನೋಡು ಆಫರ್ ಲೆಟ್ರ್. ಇವಾಗ ನಾನು ಬಟ್ಟೆ ಪ್ಯಾಕ್ ಮಾಡ್ಕೊಂತೀನಿ. ಏನಿದು? ಇಲ್ಲ ಬಟ್ಟೆ ಪ್ಯಾಕ್ ಮಾಡಮ್ಮ. ಸುಮ್ನೆ ಪ್ಯಾಕ್ ಮಾಡು. ಇಲ್ಲ ಸೀರಿಯಸ್ ಆಗಿ ಹೋಗ್ತಾ ಇದೀನಿ. ಏನ್ ಕಾಮಿಡಿ ಮಾಡ್ತಾ ಇದೀಯ? ಕಾಮಿಡಿ ಎಲ್ಲ ನಿಜಾನು. ಅಲ್ಲೇನಲ್ಲ ಬಬಿ, ಏನದು ಬಬಿ ಅದು? ಹೋಗ್ಬೇಕು. ಇವತ್ ನೈಟ್ ಫ್ಲೈಟ್ ಇರೋದು. ಇವತ್ ನೈಟ್ ಟೈಮ್ ಫ್ಲೈಟ್ ಇರೋದು. ಸುಮ್ನೆ ಏನೋ ಒಂದು ಡೌ ಮಾಡಬೇಡವಾ ನೀನು. ಅಲ್ಲ ಈಗ ಮೇಲ್ ಬಂತು, ಮೇಲ್ ಅದು ಸರಿ ಆಯ್ತು ಅಂತ ಅದಕ್ಕೆ ಪ್ರಿಂಟ್ ಔಟ್ ತಗೊಂಡು ಅದಕ್ಕೆ ಈಗ ಬಂದೆ. ಈಗ ಬಟ್ಟೆ ತಗೊಂಡು ಹೋಗ್ಬೇಕು. ಈಗ ಕೆಲ್ಸ ಆದ್ಮೇಲೆ ಹೋಗ್ಲೇಬೇಕು ತಾನೆ. ಬಂದ್ಬಿಟ್ಟಿದೆ. ಅವನೆಲ್ಲ ಕಾಮಿಡಿ ಮಾಡ್ತಾನ. ಸುಮ್ನಿರಾಮ. ಫೇಕ್ ಅಲ್ಲ. ಇದೇನ್ ನನ್ನ ಹೆಸರೇನಿದು? ಏನಮ್ಮ ಇದೆ ಇದು? ಹಾ ಇದೆಲ್ಲ ಎಲ್ಲಿಗೆ ಹೋಗ್ಬೇಕು ಅಂತ ಇದೆ ನೋಡು. ದುಬೈ.
ಅಲ್ಲೇನಕ್ಕೆ ಸಡನ್ ಆಗಿ ಇಷ್ಟ ದಿನ ಒಂದು 3 ತಿಂಗಳು ಮುಂಚೆ ಹೇಳಲ್ವಾ ಯಾವ ಕಂಪ್ನಿಯಲ್ಲೂ? 3 ತಿಂಗಳು ಮುಂಚೆ ಎಲ್ಲ ನಂಗೆ ಬಂದಿತ್ತು, ನಾನೇ ನಿಮ್ಗೆ ಹೇಳಿರ್ಲಿಲ್ಲ ನೀವು ಕಳ್ಸಲ್ಲ ಅಂತ ಹೇಳ್ಬಿಟ್ಟು. ನಾನು ಹೋಗ್ತಾ ಇದೀನಿ, ನಾನು ಬಟ್ಟೆ ಪ್ಯಾಕ್ ಮಾಡ್ಕೊಂತೀನಿ. ಇಲ್ಲಿ ನಾನು ಹೋಗ್ಬೇಕಮ್ಮ. ಎಲ್ಲ ಕಿತ್ಕೊಂಬ. ಚಿಕ್ಕ ಹುಡುಗರ ತರ ಆಡ್ತಾ ಇದ್ಯಾ? ಚಿಕ್ಕ ಹುಡುಗ ಏನಲ್ಲ. ಯಾವ ದುಬೈ ಬೇಡ, ಎಂತ ಕೆಲ್ಸಾನು ಬೇಡ, ಪಲ್ಸಾನು ಬೇಡ, ಬಿಟ್ಟ. ಹೋಗ್ಲೇಬೇಕು. ಏನು ಕೇಳಿದ್ ನೀನು? ಏನೋ ಇಲ್ಲಿರೋ ಚೆನ್ನೈಗೋ ಇಲ್ಲ ಇನ್ನು ಹೈದ್ರಾಬಾದ್ಗೂ ಹೋಗ್ ಬರೋ ಇಲ್ಲಿ ಸಡನ್ ಆಗಿ ಏನು ಬಟ್ಟೆ ಪ್ಯಾಕ್ ಮಾಡ್ತಿದ್ಯಾ? ನಾನ್ ಪ್ಯಾಕ್ ಮಾಡ್ಕೊಂಡಿರ್ತೀನಿ. ನೀನು ದುಬೈ ಹೋಗ್ತಿದ್ಯಾ, ಹುಡುಗಿ ಅದನ್ನ ಹುಡುಗಿ ಜೊತೆ ಓಡೋಗ್ತಾ ಇದ್ಯಾ? ಇವಾಗ ನಾನು ಹೋಗ್ಲೇಬೇಕಮ್ಮ. ಯಾವ್ದು ಬೇಡ, ಎಂತ ಕೆಲ್ಸಾನು ಬೇಡ, ಪಲ್ಸಾನು ಬೇಡ, ಸುಮ್ನೆ ಬಿದ್ದಿರ್ ಮನೆಯಲ್ಲಿ ನೀನು. ಮನೆ ಅಮ್ಮಂಗೆ ಲಾಸ್ಟ್ ಮಂತೇನೆ ಹೇಳಿದ್ದೆ, ಈ ತರ ಅಮ್ಮ ಹಿಂಗೇನಾದ್ರು ಬೇರೆ ಕಡೆ ಹೋಗ್ಬೇಕಂದ್ರೆ ನಾನು ಬೇರೆ ಕಡೆ ಅವ್ನು ಹೇಳಿದ್ದು ನಾನು ಹೇಳ್ತೀನಿ ಅಮ್ಮ, ಬೇರೆ ಕಡೆ ಏನಾದ್ರು ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಬೇರೆ ಎಲ್ಲಾದ್ರೂ ಚೇಂಜ್ ಮಾಡ್ತಾರ ಇಲ್ಲ? ಅದೇಮ್ಮ ಈಗ 3 years ಅಲ್ಲಿ ಕೊಟ್ಟಿದಾರಮ್ಮ. ಏನೋ 3 ವರ್ಷ ಅಲ್ಲ, 3 ದಿನಾನು ಕಳ್ಸಲ್ಲ. ಹೋಗ್ಲೇಬೇಕಮ್ಮ ನಾನು. ಬಂದ್ಬಿಟ್ಟಿದ್ದೀನಿ. ಯಾರ ಕೇಳಿ ಲೆಕ್ಕ ತಗೊಂಡ್ ಮತ್ತೆ ಯಾವ್ರಲ್ಲಿ ಏನಿಲ್ಲ ಕೆಲ್ಸ ಇಲ್ಲ. ಕೆಲ್ಸಕ್ಕೂ ಹೋಗೋದ್ ಬೇಡ, ನಾನು ಹೋಗ್ಬೇಕು. ಅಲ್ಲಿ ಬಿಸಾಕು. ಕೆಲ್ಸಕ್ಕೆ ಹೋಗ್ಬೇಡವ. ಅಲ್ಲ ಯಾವ ಕೆಲ್ಸ ಸುಮ್ನೆ ಬಿಟ್ಟು. ಅಲ್ಲಮ್ಮ ನಾನು ಎಲ್ಲೋಗೋದಕ್ಕೂ ಬಿಡಲ್ವಲ್ಲಮ್ಮ. ಇಲ್ಲಿರೋ ಕೆಲ್ಸನ ಏನ್ ಮಾಡೋದಕ್ಕೂ ನೀವು ಬಿಡ್ತಾ ಇಲ್ಲ. ಇವಾಗ ಲಾಸ್ಟ್ ಮಂತ್ ಮಂಗ್ಳೂರ್ಗೆ ಹೋಗ್ಬೇಕು, ಮಂಗ್ಳೂರಲ್ಲಿ ಅಲ್ಲೂ ಹೋಗಕ್ ಬಿಡ್ಲಿಲ್ಲ ನೀವು. ಇಂಡಿಯಾಲ್ ಎಲ್ಲಾದ್ರೂ ಹೋಗ್ಬಾ, ಪರವಾಗಿಲ್ಲ. ಆಫರ್ ಸಿಕ್ತಾಗ ಅರ್ಥ ಮಾಡ್ಕೋ. ನಾನು ಮದ್ವೆ ಆಗಿ ಹೋಗ್ತೀನಿ, ಅಪ್ಪ ಅಮ್ಮ ಇಬ್ರೇ ಇರ್ತಾರೆ, ಯಾರು ನೋಡ್ಕೊಂಡವ್ರು ಇರ್ತಾರೆ, ಮನೇಲಿ ಕೇಳ್ಬೇಕು ಅಂತ ಎಲ್ಲ ಏನಿಲ್ವಾ ನಿನಗೆ? ಅಮ್ಮಂಗ್ ಲಾಸ್ಟ್ ಮಂತ್ ಹೇಳಿದ್ದೆ. ಇವಾಗ ಇಲ್ಲಿಂದ ರೀಸನ್ ಏನು? ಇಲ್ಲಿಂದ ಹೋಗೋದು ಕೆಲ್ಸ. ಅದೇ ಏನ್ ಕೆಲ್ಸಕ್ಕೆ ಹೆಂಗೆ ಏನ್ ಕೆಲ್ಸ ಮಾಡ್ತಾ ಇದ್ದೆ? ನೈಟ್ ಶಿಫ್ಟ್ ಅದೇ ಕೆಲ್ಸನೇ ಅಲ್ಲೂನು. ಬೇರೆ ದೇಶಕ್ಕೆ ಹೋಗ್ತೀನಿ ಅಂತ ಹೇಳ್ತೀಯ ನೀನು? ಈಗ ನನ್ಗೆ ಆಫರ್ ಬಂದ್ಮೇಲೆ ನಾನು ಹೋಗದೆ ಇರಕ್ಕಾಗತ್ತಾ? ಆಫರ್ ನೀನ್ ಎಲ್ಲ 1000 ಜನ ಕಾಯ್ತಾ ಇರ್ತಾರೆ ಬಾಬಿ ಈ ಆಫರ್ಗೆ. ಕಳ್ಸಕ್ಕೆ 1 ಕೋಟಿ. ನಮ್ಮ ಮನೇಲಿ ಬುದ್ಧಿ ಹೆಂಗೆ ಏನು? ಇಲ್ಲಿರೋ ಕರ್ನಾಟಕದಲ್ಲಿರೋ ಊರುಗಳಿಗೆ ಈಗ ನಿಮ್ ಪ್ರಾಬ್ಲಮ್ ಏನೀಗ? ಪ್ರಾಬ್ಲಮ್ ಏನು? ನೋಡ್ಕೊಳಕ್ಕೆ, ಅಪ್ಪ ಅಮ್ಮ ನೋಡ್ಕೊಳಕ್ಕೆ ನಾವು ಯಾರನ್ನ ಬಿಟ್ಟಿರಕ್ಕಾಗಲ್ಲ. ಅದು ನಿಜವಾದ ಪ್ರೀತಿ. ವಿಡಿಯೋ ಕಾಲ್ ಮಾಡಮ್ಮ. ಯಾವ ವಿಡಿಯೋ ಕಾಲ್? ಅದು ಅವಶ್ಯಕತೆ ಇಲ್ಲ, ಅದು ಅವಶ್ಯಕತೆ ಇಲ್ಲ ನನಗೆ. ಹೋಗ್ತಾ ಇದೀನಿ. ಅಟ್ಟು ಬಿಡ್ತೀನಿ. ಯಾವ ಕೆಲ್ಸನೂ ಬೇಡ, ಕೆಲ್ಸನೂ ಬೇಡ. ಡೈರೆಕ್ಟ್ ಕಂಪನಿಯಿಂದ ಬಂದಿರೋದು ನನಗೆ. ನಾನು ನಿಜ ಅರ್ಥ ಆಗ್ಬಿಡ್ತೀನಿ. ಹೋಗಿ ರಿಟರ್ನ್ ಕೊಟ್ಬಿಟ್ಟು ಸರ್ ನಮ್ಮ ಮನೇಲಿ ಒಪ್ತಾ ಇಲ್ಲ, ನಾನು ಹೋಗಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಕೊಟ್ಬಿಡ್ಬಾ. ನಮ್ಗೆ ಯಾಕೆ ಏನು ಕರೀತಿ ಅದು? ನಾನು ಲಾಸ್ಟ್ ಮಂತ್ ಅಮ್ಮಂಗೆ ಹೇಳಿದ, ಅಮ್ಮ ಈ ತರ ಕೆಲಸ ಬೇರೆ ಕಡೆ ಹೋಗ್ತಾನೆ ಅಂತ ಹೇಳಿದ್ದು. ದುಬೈಗೆ ಅಂತ ಹೇಳಿಲ್ಲ. ದುಬೈಗೆ ಅಂತಿದ್ರೆ ನಾನು ಮನೇಲಿ ಹೇಳ್ತಿರ್ಲಿಲ್ವಾ? ಮದ್ವೆ ಆಗಿ ಹೋದ್ರೆ ಯಾರಿರ್ತಾರೆ ಮನೇಲಿ? 3 ವರ್ಷ ನೀನ್ ಅಲ್ಲೋಗಿ ಇದ್ಬಿಟ್ರೆ ಬೇಡ. ನನ್ ಕೆಲ್ಸ ಇಲ್ಲಿಂದ ಕೆಲ್ಸ ಆಗ್ಲೇನೆ ಹೋಗ್ಲಿ. ಇಲ್ಲಿ ಎಂತೆಂತ ಕೆಲ್ಸ ಆಗ್ಲಿದೆ. ಏನು ಸಂಪಾದನೆ ಮಾಡೋದಕ್ಕೆ ಇಲ್ಲಿಲ್ವಾ ಜಾಗ? ಒಳ್ಳೆ ಕೆಲ್ಸ ಅದು. ಒಳ್ಳೆ ಕೆಲ್ಸ ಆದ್ರೂ ದುಬೈಯಲ್ಲಿ ತುಂಬಾ ಜನ ಎಷ್ಟೋ ಕಷ್ಟ ಪಡ್ತಾ ಇದಾರೆ. ಅಲ್ಲಿ ನಿಂಗೆ ಅರ್ಥ ಆಗಲ್ವಾ? ನೋಡಿ ಗೈಸ್, ಈ ತರ ಹಿಂಗ್ ಮಾಡ್ತಾರೆ ನಮ್ಮ ಮನೆಯಲ್ಲಿ. ಒಳ್ಳೆ ಕೆಲ್ಸ ಇದೆ, ಹೋಗ್ತೀನಿ ಅಂದ್ರೂ ಸಾಯಂಕಾಲ ಫ್ಲೈಟ್ ಇದೆ. ಹೌದು, ನಾನು ಮಾಡ್ತೀಯ ನೀನ್ ಸಡನ್ ಆಗಿ ಬಂದ್ಬಿಟ್ಟು ದುಬೈ ಅಂತ. ಅಪ್ಪ ಅಮ್ಮ ಎಲ್ಲ ಇಬ್ರೇ ಇರ್ತಾರೆ. ಅಕಸ್ಮಾತ್ ನಾನು ಇವಾಗ ಸರಿ ಈ ವರ್ಷನೇ ಮದ್ವೆ ಆಯ್ತು, ಇಲ್ಲ ನೆಕ್ಸ್ಟ್ ವರ್ಷ ಮದ್ವೆ ಆಯ್ತು, ಅಷ್ಟು ಗಂಟೆ ಅಲ್ಲೇನೋ ದುಡ್ಕೊಂಡ್ ಬರ್ಬೋದಲ್ಲ. ಚಿಕ್ಕ ವಯಸ್ಸಲ್ಲಿ ಹೋಗ್ಬೇಕು.
ಒಪ್ಕೊಂತೀನಿ ಇವಾಗ ಎಂತ ಮೂರ್- 3 ವರ್ಷ ಅಗ್ರಿಮೆಂಟ್ ಹಾಕೊಂಡವ್ರ ಹೌದು 3 ವರ್ಷ Agreement ಕಟ್ಟೆ ಕಳ್ಸೋ ನಿನಗೆ ಕಂಪ್ನಿ 3 ವರ್ಷ ಅಂದ್ರೆ ನಾನ್ ಬರ್ಬೋದು ಹೋಗ್ಬೋದು ಇಯರ್ಲಿ ನನ್ ಮಾಮೂಲಿ ಕೆಲಸ 3 ಇಯರ್ಸ್ ಅಲ್ಲಿ ವರ್ಕ್ ನೀನ್ ಮಾಡ್ಬೇಕು ಅಗ್ರಿಮೆಂಟ್ ಅಂತ ಹೇಳಿದ್ದಾರೆ. ಹಾಕೊಂಡಿದ್ಯಾ ನೀನ್ ಅಗ್ರಿಮೆಂಟ್ ಹೌದು. ಹಾಕೊಂಡಿದ್ಯಾ ಯಾರನ್ನ ಕೇಳಿ ಸಿಗ್ನೇಚರ್ ಮಾಡಿದೆ ಹೇಳಿದ್ನಲ್ಲಮ್ಮ ನೀನ್ ನನ್ನನ್ ಕೇಳಿಲ್ಲ ನೀನ್ ನನ್ನನ್ ಕೇಳಿಲ್ಲ ಮ್ಯಾನೇಜರ್ದು ಒಂದು ಸಿಗ್ನೇಚರ್ ಹಾಕೋ ನನ್ನನ್ ಕೇಳಿಲ್ಲ ಇವನು ಅಮ್ಮ ನಾನು ಹಿಂಗೆ ಹೋಗ್ತಾ ಇದ್ದೀನಿ ದುಬೈಗೆ ಹೋಗ್ತಾ ಇದ್ದೀನಿ ಒಂದ್ ಮಾತು 3 ವರ್ಷ ನಿಮ್ ಆಫೀಸಿಂದ ಹೇಳಿದ್ರೆ 3 ವರ್ಷ ಕೇಳಿದ್ದೆ agreement. ನೀನು? ನಿನ್ಗೆ ಎಷ್ಟು ಧೈರ್ಯ ಅವಾಗ್ಲೇನೆ ಇದ್ರೆ ಹೇಳಿದ್ದೆ ನಾನು. ಅಲ್ಲ ಭವಿ ಇವಾಗ ನಾನು ಅಲ್ಲಿ ಹೋದ್ರೆ ನನ್ಗೆ ಏನಾದ್ರು ಒಂದ್ ಬೆನಿಫಿಟ್ ಸಿಗುತ್ತಲ್ವಾ ಇವಾಗ ಏನೋ ಒಂದ್ ಅರ್ನಿಂಗ್ಸ್ ಮಾಡ್ಬೋದಲ್ವಾ ಅಲ್ಲಿ ಈಗ ದುಬೈಯಲ್ಲಿ ಏನ್ ಕೆಲ್ಸ ಒಂಟೆ ತಿಕ್ಕ ತೊಳಿಯೋ ಕೆಲ್ಸನಾ ಕೆಲಸ ದುಬೈಯಲ್ಲಿ ಅದೇ ಜಾಸ್ತಿ ಅದೇ ಜಾಸ್ತಿ ಇಲ್ಲಿ ಇಷ್ಟು ಜನ ಇದ್ದುಕೊಂಡು ನೆಂಟ್ರಿಷ್ಟ್ರು ಅಕ್ಕಪಕ್ಕದ ಜನ ಎಲ್ಲ ಹುಟ್ಟಿ ಬೆಳೆದಿರೋ ಜಾಗನ್ ಬಿಟ್ಬಿಟ್ಟು ಏನು ಗೊತ್ತಿಲ್ಲದೆ ಇರೋ ಊರಲ್ಲಿ ಹೋಗಿ ಏನ್ ಬದುಕ್ಬೇಕು ಇದೆಲ್ಲ ಅನ್ನೋದ್ ಹೇಳಿ ಏನಿದೆ? ನಾನು ಇಲ್ಲೇ ಇಟ್ಕೊಂಡಿದ್ದೆ ನಾನು ಅನ್ನೋದ್ ಏನಿದೆ ಬೇಡ ಬೇಡ ನಾನು ನಾವು ಹಂಗೆಲ್ಲ ನಮ್ಮ ಜನ ನಮ್ಮ ಬಟ್ಟೆ pack ಮಾಡ್ಕೊಡ್ತೀಯಾ ಇಲ್ವಾ? ಇಲ್ಲ ಇವಾಗ ನಾನು ಹೋಗ್ಬೇಕೀಗ ನಮ್ಮೂರು ನಮ್ಮ ಅಮ್ಮ, ಪರಿಸ್ಥಿತಿ ನಮ್ಮಿದು ಇರ್ಬೇಕು. ಕೊಡು ಆಫರ್ ಲೆಟರ್ ಕೊಡೋದು ದುಡ್ಡು ಹೆಂಗ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು ನಿನ್ ಹಿಂಗೆ ಹೋಗಿ ದೇಶ ಬಿಟ್ಟು ದೇಶ ಹೋಗಿ ಸಂಪಾದನೆ ಈಗ ಮಾಡ್ಬೇಕು ಹಂಗಂತ ಅನ್ನೋದಲ್ಲ. ಸಂಪಾದನೆ ಮಾಡಲ್ಲ. ಮನೆಯವ್ರು ಹೇಳಿದ್ರೆ ನಿನಗೆ ಇವ್ರು ನನ್ನ ಸ್ಟಾಪ್ ಮಾಡ್ತಾ ಇದಾರೆ ಅನ್ಕೊಂಡು ನಿನ್ ಫ್ರೆಂಡ್ಸ್ ಗೆ ಫೋನ್ ಮಾಡ್ಬಿಟ್ಟು ಕೇಳಿ ಫ್ರೆಂಡ್ಸ್ ಎಲ್ಲ ಕೇಳಿದೆ ಸರಿ ಆಯ್ತು ಒಳ್ಳೆ ಕೆಲಸ ಹೋಗು ಅಂತಾನೆ ಹೇಳಿದ್ರು ಯಾರಪ್ಪ ಅದು ಫೋನ್ ಮಾಡ್ಕೊಡು ಏನ್ ಅವ್ನ್ಗೆ ನಮ್ಮ ಆಫೀಸಲ್ಲೆಲ್ಲ ಕೇಳಿದೆ ಎಲ್ಲರ ಹತ್ರನೂ. ನಿಮ್ಮ ಆಫೀಸ್ ಅಲ್ಲಿ ಹೋಗ್ಬೇಕು ಅಲ್ಲಿ ಕೆಲಸ ಮಾಡಿಸ್ಬೇಕು ಹೇಳ್ತಾರೆ ಹೋಗು ಅಂದ್ಬಿಟ್ಟು ಇವಾಗ ನಾನು ಅಲ್ಲಿ ಹೋಗ್ಲೇಬೇಕಮ್ಮ ಹೋಗ್ ಕೆಲ್ಸ ಮಾಡ್ಲೇಬೇಕಮ್ಮ ಈಗ ಬಟ್ಟೆ ಪ್ಯಾಕ್ ಮಾಡಿದ್ರಿ ನೋಡಿ ಇಲ್ಲಿ. ಇದು- ಅಲ್ಲ, ಒಂದ್ ಇರು, ನಿಮಿಷ, ಇರು, ಒಂದ್ ನಿಮಿಷ ಇರು. ಕೊಡಿಲ್ಲ ಆಫರ್ ಇದೇ ಲೆಟರ್ ಕೆಲ್ಸ? ಕೊಡಿ Offer letter ಏನಕ್ಕೆ? ನಿನ್ಗೆ ಇದೇ ಕೆಲಸ ಪರ್ಮನೆಂಟ್ ಬೇರೆ ಕೆಲಸ ಯಾವ್ದು ಇಲ್ವಾ ಅಮ್ಮ, ಇವಾಗ ನೀನು ವಿಡಿಯೋಸ್ ಮಾಡ್ಬೇಡ ಅಂತ್ಯ ಈ ಕಡೆ ಇದು ಅಂತ್ಯ ಏಯ್ ನನಗ್ ಇಷ್ಟ ಇಲ್ಲ ನಾನು ಇಂಥ ಕೆಲಸ ಇನ್ನೊಂದ್ 10 ಮಾಡು ಪರವಾಗಿಲ್ಲ ಇಲ್ಲೇ ಇದ್ದುಕೊಂಡು ಮಾ ಇವಾಗ ಅಲ್ಲಿ ಒಳ್ಳೆ ಆಫರ್ ಇಲ್ಲ, ಬಂದಿದ್ದು ನಾನ್ ಏನು ಕಳ್ಸಲ್ಲ, ಕರ್ತಿತ್ತು ನಾನ್ ಕಳ್ಸಲ್ಲ. ಏನೇ ಆಗೋಗ್ಬಿಡ್ಲಿ ನಾನ್ ನಾ ಕಳ್ಸಲ್ಲ. ಎಲ್ಲಿ ಹೋಗೋದು ಏನು? ಮ್ಯಾನೇಜರ್ ನೀನೇ ಮಾತಾಡು ನಮ್ಮ ಮನೇಲಿ ಒಪ್ಪಿಲ್ಲ ಅನ್ನೋ ಒಪ್ಪಿಲ್ಲ. ಸಮಾಧಾನ ಹೇಳು. ಹೋಗ್ತಿಲ್ಲ ಅದು ಇಲ್ಲ, ಎಲ್ಲಿ ಫೋನ್ ಹೇಳಿ ಮಾಡ್ಕೊಡು. ನಾನು ಎಲ್ಲ ಫೋನ್ ಮಾಡ್ಕೊಡು. ನನಗೆಲ್ಲ ಪಾಸ್ಪೋರ್ಟ್ ಎಲ್ಲ ಕೊಟ್ಬಿಟ್ಟಿದ್ದೀನಿ ಆ ಪಾಸ್ಪೋರ್ಟ್ ಒಂದ್ 10 ಮಾಡಿಸ್ಕೊಡ್ಬೋದು ಇಟ್ಕೋ ನಮ್ ಮನೇಲಿ ಒಪ್ಲಿಲ್ಲ ಸರ್ ಹರಿದು ಕೊಟ್ಲು ನಮ್ಮಮ್ಮ ಅಂತ ಅಂದ್ಬಿಟ್ಟು ಕೊಡು. ಹೋಗ್ತೀನಿ ಎಲ್ಲಿ ಹೋಗ್ತೀಯಾ? ಬಾ ಮುಚ್ಕೊಂಡ್ ಬಿದ್ದೀರಿ ಇಲ್ಲೇ ಮಾ ಏನು ಊರ್ ಏನು? ಬಿಟ್ಬಿಟ್ಟು ಏನೋ ಈ ಊರ್ ಬಿಟ್ಬಿಟ್ಟು ಏನಿಲ್ಲ, ಊರ್ಗ್ ನಾನ್ ಹೋಗ್ತಾನಂತೆ ತಮಾಷೆ ಮಾಡ್ತಾ ಇಲ್ಲ ನೀನ್ ವಿಡಿಯೋಸ್ಗೆ ಅಂತ ಅಲ್ಲ ನಿಜವಾಗ್ಲೂ ಹೇಳ್ತಾ ಇರೋದು ಮದ್ವೆ ಆಗೋದ್ರೆ ನೀನ್ ಒಬ್ನೇ ನೋಡ್ಕೊಳಕ್ ಇರೋದು ಅವ್ರು ನೀನು ಇರ್ತಾರೆ ಅಲ್ಲ ಬಿಡು ನಾನು ಆಮೇಲೆ ಕರ್ಸ್ಕೊಂತೀನಿ ಒಂದ್ ವರ್ಷ ಆದ್ಮೇಲೆ ಏನೋ ನಾನು ಏನೋ ಕರ್ಸ್ಕೊಂತೀನಿ ನಾನ್ ಬರ್ತೀನಾ ಹಾ. ನಮ್ಮ ಅಪ್ರಾಣೆ ನಾನ್ ಬರಲ್ಲ ಈ ನೆಲದ ಮೇಲೆ ನನ್ನ ಋಣ ಇದೆ ಅದನ್ನ ಕೊನೆವರೆಗೂ ತೀರಿಸುವೆ ಅಂತಾರಾಷ್ಟ್ರೀಯ ಗುಣಮಟ್ಟದ ನಮ್ಮಪ್ಪ ನನ್ಗೆ ಈ ಊರಲ್ಲೇ ಹುಟ್ಟಿದೀನಿ ಇಲ್ಲೇ ಮಾ, ಬೆಳಿತೀನಿ ನಿಮ್ಗೂ ಇಲ್ಲೇ ಕೆಲ್ಸ ಸಾಯ್ತೀನಿ ಇದೆ ಏನ್ ಮಾ ಏನ್ ಕೆಲ್ಸ ಅಂತಾನೆ ಕೇಳ್ತಿಲ್ವಲ್ಲ ನೀವು ಬೇಡ ನನ್ಗೆ ನನ್ ಕೋಟಿ ಕೋಟಿ ಸಂಪಾದನೆ ಮಾಡಿದ್ರು ಬರಲ್ಲ ನಾನು ದುಡ್ಡಲ್ಲ ಕಣ ನೀನ್ ಮುಖ್ಯ. ಆಗ್ಲೇ ಹೇಳ್ದಲ್ಲ ನನ್ನ ಊರು ಮುಖ್ಯ. ಒಂಟೆ ತಿಕ್ಕ ತೊಳೆಯೋದಲ್ಲಮ್ಮ ಒಂಟೆ ತಿಕ್ಕ ತೊಳೆಯೋದಲ್ಲಮ್ಮ ಡೈಲಿ ಒಂಟೆ ಸ್ನಾನ ಮಾಡಿಸ್ಬೇಕು ಹೇಳು, ನಿನ್ ನೀತಿ ಹೇಳು, ಸ್ನಾನ ನಾನ್ ಮಾಡಿಸ್ಬಿಟ್ಟು ಕೇಳ್ತೀನಿ. ಡೆಸರ್ಟ್ ಅಲ್ಲಿ ಒಂದ್ ರೌಂಡ್ ಹಾಕೊಂಡು ಅಲ್ಲಿ ಒಂದೇ ಬಿಟ್ಬಿಟ್ಟು ಕೆಲ್ಸಕ್ಕೆ ಇವ್ರು ಹೋಗ್ತಿರೋದು ಇವಾಗ. ಮಾತಾಡಿದೀನಿ ಏನೋ ಬಾ ಒಂಟೆ ತಿಕ್ಕ ತೊಳೆಯೋ ಕೆಲಸ ಒಂಟೆ ತಿಕ್ಕ ತೊಳಿಬೇಡ ಇನ್ನೊಬ್ಬ ಇರ್ತಾನ ಅದಕ್ಕೆ ಸರಿನಾ ಇನ್ನೇನು? ನಾವು ಬರೀ ಸ್ನಾನ ಮಾಡಿಸ್ಬಿಟ್ಟು ನೀರು ಅದು ನಿಮ್ ಮ್ಯಾನೇಜರ್ ಹತ್ರ ಫಸ್ಟ್ ಮಾತಾಡ್ಬಿಟ್ಟು ಒಪ್ಪಿಲ್ಲ ಅಂತ ಇವ್ನ್ ನಾನು ಹೇಳಿದ್ರು ಅರ್ಥ ಆಯುತ್ತ ಸುಮ್ನೆ ಹೇಳ್ತಾನೆ ಅನ್ಕೊಂಡು ನೀನು ನಿಜವಾಗ್ಲೂ ಅದೆಲ್ಲ ಆಫರ್ ಇಲ್ಲ ಆಫರ್ ಲೆಟ್ರು ಅದು ನಮ್ ಫ್ರೆಂಡ್ದು ಏನೋ ಫ್ರೇಕ್ ಮಾಡಿರ್ದಾನೆ ಇದ್ರು ಅನ್ಬಿಟ್ಟು ತರ ಬೇರೆ ತಂದ್ಬಿಟ್ಟವನೆ ವೇಟ್ ಮಾಡಿದಮ್ಮ ತುಂಬಾ ದಿನ ಆಗಿತ್ತಲ್ಲ ವಿಡಿಯೋಸ್ ಮಾಡಿ ಸೊ ಅದಕ್ಕೇನೆ ಈ ತರ ತಗೊಂಬಂದೆ ಆಯ್ತಾ ನಾನು ಯಾವ ಕೆಲ್ಸಕ್ಕೂ ಹೋಗ್ತಾ ಇಲ್ಲ ನಾನ್ ಎಲ್ಲೇ ಇದ್ರು ಹುಟ್ಟಿದ್ರು ಸ್ಟಾರ್ಟಿಂಗ್ ಹೋಗು ಅಂದಾಗ ನನಗೆ ಖುಷಿ ಆಗೋಯ್ತು ನಾನ್ ತುಂಬಾ ದಿನ ಆಗೈತಲ್ಲ ವಿಡಿಯೋಸ್ ಆರಾಮಾಗಿರ್ತೀವಿ ಒಂದ್ ಸ್ವಲ್ಪ ದಿವಸ ಹೋಗ್ಲಾ ಸರಿ ಆಯ್ತು ಈಗ್ಲೇ ಹೋಗ್ತೀನಿ.
ಆಯ್ತು ಬಾ ಇಲ್ಲ ಲೆಟರ್ ಬರ್ದಾಕಿದ್ದೀವತ್ತೆ ಇನ್ನೇನು. ಇಲ್ಲ ಗೈಸ್, ಆಕ್ಚುಲಿ ತುಂಬಾ ದಿನ ಆಗಿತ್ತು ವಿಡಿಯೋಸ್ ಮಾಡಿ. ನಂಗೆ ಆಫರ್ ಬಂದಿತ್ತು, ತುಂಬಾ ಕೆಲ್ಸಗಳಿತ್ತು, ನಾನು ಎಲ್ಲೂ ಹೋಗ್ದೆ. ನಾವ್ ಹುಟ್ಟಿದಿಲ್ಲೇ, ಸಾಯೋದು ಇಲ್ಲೇ, ದೇಶಕ್ಕೆಲ್ಲ ಹೋಗಿ ಕೆಲಸ ಮಾಡೋ ಅದೆಲ್ಲ ಬೇಡ. ಏನಂದ್ರೆ ಒಂದು ಮನೆಯವ್ರ ಪ್ರೀತಿ ಯಾವಾಗ ಗೊತ್ತಾಗೋದು ಅಂದ್ರೆ ನಾವೆಲ್ಲೋ ಈಚೆ ಹೋಗ್ಬಿಟ್ಟು ಏನೋ ದುಡ್ಡು ಸಂಪಾದನೆ ಮಾಡಿದ್ವಿ ಅಂತ ಅಲ್ಲ, ಜೊತೆಲಿದ್ದು ನಾವ್ ಏನ್ ಸಂಪಾದನೆ ಮಾಡಿದ್ವಿ, 4 ಜನ ಸಂಪಾದನೆ ಮಾಡಿದ್ವಿ, ನಾವ್ ಅಪ್ಪ ನಮ್ಮ ಅಮ್ಮನ ಜೊತೆ ಇದ್ವಿ ಅನ್ನೋದೇ ನಮ್ಗೆ ನನ್ಗೆ ಇಷ್ಟ ದಿನ ವಿಡಿಯೋ ಮಾಡದೇ ಇರೋದಕ್ಕೆ ನಿನ್ಗೆ ಏನ್ ಅನ್ನಿಸ್ತು ನಮ್ ಸಬ್ಸ್ಕ್ರೈಬರ್ಸ್ ಹೇಳಿ. ಅದೇ ತುಂಬಾ ಬೇಜಾರಾಗಿತ್ತು ನನ್ಗೊಬ್ಬಳಿಗೆ. ಇವ್ರೇನೋ ಪರ್ಸನಲ್ ಪ್ರಾಬ್ಲಮ್ ಇಂದ ಒಂದ್ ಸ್ವಲ್ಪ ಕೆಲಸ ಒತ್ತಡದಿಂದ ಇದ್ರು, ಆದ್ರೆ ನನ್ಗಂತೂ ತುಂಬಾ ಬೇಜಾರಾಗಿತ್ತು. ಕೇಳಿದ್ರಿ ಸಿಕ್ದಾಗೆಲ್ಲಾನು ಗುರ್ತಿಡ್ಕೊಂಡ್ ಬಂದು ರಿಟರ್ನ್ ಬಂದ್ ಕೇಳಿದೀರಾ, ಅವ್ರಿಗೆಲ್ಲ ನಿಜ ಥ್ಯಾಂಕ್ ಯು ಸೋ ಮಚ್ ಅಂಡ್ ಲವ್ ಯು ಗೈಸ್. ಲವ್ ಯು ತುಂಬಾ, ನಂಗೆ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ. ಆಕ್ಚುಲಿ ನೀವು ತುಂಬಾ ಇಷ್ಟ ಪಡೋದು ನಮ್ಮಮ್ಮನ್ನ. ನಮ್ಮಮ್ಮ ಆಕ್ಚುಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದು, ನಾನು ವಿಡಿಯೋಸ್ ಮಾಡ್ತಾ ಇರೋ ಉದ್ದೇಶನೇ ನಮ್ಮ ಅಮ್ಮಂಗೋಸ್ಕರ. ಅಮ್ಮಂಗೋಸ್ಕರ ಈ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ಒಂದ್ ರೀಸನ್ ನಮ್ಮ ಅಮ್ಮಂಗೋಸ್ಕರನೇ. ಅದಕ್ಕೋಸ್ಕರ ಮತ್ತೆ ಸ್ಟಾರ್ಟ್ ಮಾಡಿದೀನಿ. ಸಪೋರ್ಟ್ ಬೇಕು ಗೈಸ್, ಒಳ್ಳೆ ರೀತಿಯಿಂದ ಬೆಳಿತಿದೀವಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ, ವಿಶ್ವಾಸ, ಲವ್ ಅಂಡ್ ಸಪೋರ್ಟ್, ನಿಮ್ಮ ಫ್ಯಾಮಿಲಿ ಅನ್ಕೊಂಡು ನಮ್ಮನ್ನ ಟ್ರೀಟ್ ಮಾಡಿ. ಮಾಡ್ತಾ ಇರೋದೆಲ್ಲ ಉದ್ದೇಶ. ಬೇಜಾರಾಯ್ತು, ಯಾಕಂದ್ರೆ ಏನು ಯೂಟ್ಯೂಬ್ ಇಲ್ದೆ ಮಾಡ್ದೆ ಎಲ್ಲೋ ದೇಶಕ್ಕೆ ಹೋಗಿ ದುಡಿತಾನೆ ಬೇಡ. ಯಾವ ತಂದೆ ತಾಯಿನೂ ಎಲ್ಲಿದ್ದುಕೊಂಡು ನೋಡ್ಕೊಳ್ಳಿ, ಅದೇ ನಿಮಗ್ ಸಾಯೋ ತನಕ ಮೆಮೊರಿ ಉಳಿಯುತ್ತೆ. ದಯವಿಟ್ಟು ಅಪ್ಪ ಅಮ್ಮನ್ ಬಿಟ್ಟು ಹೋಗಿ. ಅದಕ್ಕೋಸ್ಕರನೇ ಇನ್ಮೇಲೆ 100% ಎಂಟರ್ಟೈನ್ಮೆಂಟ್ ಬರುತ್ತೆ, 100% ಮಜಾ ಇರತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮ್ಗೆ, ನಿಮ್ಮ ಒಂದೊಂದು ಲೈಕು, ಒಂದೊಂದು ಸಬ್ಸ್ಕ್ರೈಬು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ಗೆ ವೇಟ್ ಮಾಡ್ತಾ ಇರಿ ಗಾಯ್ಸ್. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ದು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.